ಬಾ ಗುರು, ನಮ್ಗೆ ಆಲ್ರೆಡಿ ಇನ್ಸ್ಟಾಗ್ರಾಮಲ್ಲಿ ಹೇಳ್ತಾರಾಗೆ ಎಲ್ಲಕ್ಕೂ ಸೊಲ್ಯೂಷನ್ ಮಾಡಿಕೊಡ್ತೀನಿ. ಸೊ ಇವಾಗ ಏನು ಮಾಡೋಣ, ಫಸ್ಟ್ ಕ್ವಶನ್ ಯೂಸಿಂಗ್ ಏರಿಯಾ ಆಫ್, ಇದು ಕ್ವಶನ್ ನಂಬರ್ 21, 22, 23 ಬರೋಂಥದ್ದು. ಯೂಸಿಂಗ್ ಡಿಟರ್ಮೈನ್ಸ್ ಫೈಂಡ್ ದ ಈಕ್ವೇಷನ್ ಆಫ್ ಎ ಲೈನ್ ಪಾಸಿಂಗ್ ಥ್ರೂ ದ ಪಾಯಿಂಟ್ಸ್. ಇಲ್ಲಿ ಏರಿಯಾ ಆಫ್ ಟ್ರಯಾಂಗಲ್ ಫಾರ್ಮುಲಾ ನಿಮ್ಗೆ ಗೊತ್ತಿರಬೇಕು. ಏರಿಯಾ ಆಫ್ ಟ್ರಯಾಂಗಲ್ ಫಾರ್ಮುಲಾ ಏನಿದೆ, ಏರಿಯಾ ಆಫ್ ಟ್ರಯಾಂಗಲ್ ಇಸ್ ಈಕ್ವಲ್ ಟು ಹಾಫ್ ಇಂಟು x1 y1 1 x2 y2 1 x3 y3 1 ಇದು ಫಾರ್ಮುಲಾ. ಸೊ ಇಲ್ಲೇನು ಮಾಡ್ಬೋದು, ಏರಿಯಾ ಆಫ್ ಈಕ್ವೇಷನ್ ಆಫ್ ಅ ಲೈನ್ ಅಂತ ಬಂದರೆ ನೀವೇನು ಮಾಡ್ತೀರ ಗೊತ್ತಾ, ಫಾರ್ಮುಲಾನೇ ಚೇಂಜ್ ಮಾಡ್ಕೊಬಿಡಿ. ಏನು, x1 y1 1 x2 y2 1 x3 y3 1 ಇಸ್ ಈಕ್ವಲ್ ಟು 0. ಇವಾಗ ನೆಕ್ಸ್ಟ್ ಏನು ಮಾಡೋಣ, ಇದಕ್ಕೆ ಸಬ್ಸ್ಟಿಟ್ಯೂಟ್ ಮಾಡಿ. ಯಾವಾಗ ಮಾಡಬೇಕಿದ್ದನ್ನ ಈಕ್ವೇಷನ್ ಆಫ್ ಲೈನ್ ಕೊಟ್ಟಾಗ ಮಾತ್ರ ಈ ಥರ ಮಾಡ್ಕೋಬೇಕು, ಮರ್ತೋಗ್ಬೇಡಿ ಮತ್ತೆ. ಸೊ ಇಲ್ಲೇನು ಮಾಡ್ತೀರಿ, ಈಕ್ವೇಷನ್ ಎರಡೇ ಪಾಯಿಂಟ್ ಕೊಟ್ಟಿದ್ದಾನೆ, ಇನ್ನೊಂದು ಪಾಯಿಂಟ್ ನೀವು ಕನ್ಸಿಡರ್ ಮಾಡಿ. x y 1 1 2 1 3 6 1 ಇಸ್ ಈಕ್ವಲ್ ಟು 0. ತುಂಬ ಜನ ರಾಂಗ್ ಮಾಡ್ತೀರಾ ಡಿಟರ್ಮಿನೇಟ್ ಮಾಡ್ಬೇಕಾದ್ರೆ, ಕೇರ್ಫುಲ್ಲಾಗಿ ಸಾಲ್ವ್ ಮಾಡಿ. ಪ್ಲಸ್ ಮೈನಸ್ ಪ್ಲಸ್, ನಾನು ನಿಮಗೆ ರೀಲ್ಸಲ್ಲೂ ಶಾರ್ಟ್ಕಟ್ ಹಾಕಿರ್ತೀನಿ ಡಿಟರ್ಮಿನೆಂಟ್ಸ್ಗೆ, ಈಸಿಯಾಗಿ ಶಾರ್ಟ್ಕಟ್ ಬೇಕಾದ್ರೂ ಆ ಮೆಥಡ್ ಬೇಕಾದ್ರೂ ಮಾಡ್ಬೋದು, ಇಲ್ಲ ನೀವು ರೆಗ್ಯುಲರ್ ಮೆಥಡ್ ಬೇಕಾದ್ರೂ ಮಾಡ್ಬೋದು. ವಿಚ್ ಇಸ್ ಕಂಫರ್ಟಬಲ್ ಅದನ್ನು ಮಾಡಿ. 2 - 6 ಎಕ್ಸ್ಪೆರಿಮೆಂಟ್ ಮಾಡಬೇಡಿ ಎಕ್ಸಾಮಲ್ಲಿ, ಯಾವ್ದು ಕಂಫರ್ಟಬಲ್ ಇದೆ ಅದು ಮಾಡಿ, ಇಲ್ಲ ಮೊದಲೇ ಪ್ರಾಕ್ಟೀಸ್ ಮಾಡ್ಕೊಡೋಗಿ. ಓವರ್ ಕಾನ್ಫಿಡೆನ್ಸ್ ಬೇಡ ಟಾಪಿಕಲ್ಲಿ. ನೀವು ಮಾಡೋ ಮಿಸ್ಟೇಕ್ಸ್ ಏನಂದರೆ ಓವರ್ ಕಾನ್ಫಿಡೆನ್ಸ್, ನಂಗೆ ಬರುತ್ತೆ ಅಂತ ಹೋಗೋದು, ಅದನ್ನು ಮಾಡಬೇಡಿ. 1 - 3 ಪ್ಲಸ್ 1 ಇಂಟು 6 - 6 ಇಸ್ ಈಕ್ವಲ್ ಟು 0. ಈ 0 ಹಾಕ್ಲನ್ನು ಒಂದು ಮಾರ್ಕ್ಸ್ ತೆಗಿತಾನೆ. -4x ಪ್ಲಸ್ 2y ಇಸ್ ಈಕ್ವಲ್ ಟು 0. ಸೊ 2y ಇಸ್ ಈಕ್ವಲ್ ಟು 4x, y ಇಸ್ ಈಕ್ವಲ್ ಟು 2x ಇಸ್ ದ ಆನ್ಸರ್. ಇಷ್ಟು ಬರೆದ್ರೆ 2 ಮಾರ್ಕ್ಸ್ ಕೊಡ್ತಾನೆ. ಸೊ ನಿಮಗೆ ಈಕ್ವೇಷನ್ ಆಫ್ ಲೈನ್ ಕೇಳಿದಾಗ ಇಲ್ಲಿಂದ ಸ್ಟಾರ್ಟ್ ಮಾಡಿ, ಫಾರ್ಮುಲಾ ಈಕ್ವಲ್ ಟು 0 ಹಾಕ್ಕೊಳ್ಳಿ, ಎರಡೇ ಪಾಯಿಂಟ್ ಇದ್ದಾಗ ಈಕ್ವಲ್ ಟು 0 ಶಾರ್ಟ್ಕಟ್. ಅದಾದಮೇಲೆ ಡಿಟರ್ಮಿನೆಂಟ್ ಮಾಡಿ, ಅದಾದಮೇಲೆ ಆನ್ಸರ್ ಮಾಡಿ. ಇದು ಬರ್ಕೊಂಡ್ರೆ 1 ಮಾರ್ಕ್ಸ್ ಕೊಡ್ತಾನೆ, ಫೈನಲ್ ಆನ್ಸರ್ 1 ಮಾರ್ಕ್ಸ್ ಕೊಡ್ತಾನೆ. 2 ಮಾರ್ಕ್ಸ್ ಕ್ವಶನ್ ಬಂದೇ ಬರುತ್ತೆ. ನೆಕ್ಸ್ಟ್ ಕ್ವಶನ್, ಯೂಸಿಂಗ್ ದ ಡಿಟರ್ಮಿನೆಂಟ್ ಆಫ್ ಅ ಲೈನ್ ಫೈಂಡ್ ದ ಈಕ್ವೇಷನ್ ಆಫ್ ದ ಪಾಯಿಂಟ್ಸ್ ಅಂತ ಕೇಳಿದ್ದಾನೆ. ಏರಿಯಾ ಫಸ್ಟ್ ಏನು ಬರೀತೀರ ಅವಾಗಲೇ ಹೇಳ್ಕೊಟ್ಟಂಗೆ ಶಾರ್ಟ್ಕಟ್ಟು, x1 y1 1 x2 y2 1 x3 y3 1 ಇಸ್ ಈಕ್ವಲ್ ಟು 0. ಇಲ್ಲಿ ಪ್ಲಸ್ ಮೈನಸ್ ಪ್ಲಸ್ ಬರ್ಕೊಳ್ಳಿ. ಸೊ ಫಸ್ಟ್ ಏನು ಮಾಡ್ತೀರಾ, ಎರಡೇ ಲೈನ್ ಕೊಟ್ಟಿರೋದ್ರಿಂದ ಇನ್ನೊಂದು ಪಾಯಿಂಟು ನೀವು ಎಕ್ಸ್ ವೈ ನೀವು ಓನ್ ಆಗಿ ತೊಗೋತಿದ್ದೀರಾ. ಸೊ xy1 3 1 1 9 3 1 ಇಸ್ ಈಕ್ವಲ್ ಟು 0. ಸೊ ಪ್ಲಸ್ ಮೈನಸ್ ಪ್ಲಸ್ ಅಂತ ಕೊಡಿ. x ಇಂಟು 1 - 3 ಮೈನಸ್ y ಇಂಟು 3 - 9 ಪ್ಲಸ್ 1 ಇಂಟು 9 - 9 ಇಸ್ ಈಕ್ವಲ್ ಟು 0. ಪ್ರಾಕ್ಟೀಸ್ ಮಾಡ್ತಾ ಬರುತ್ತೆ. ಸ್ವಲ್ಪ ಅಂದರೆ 2 to 3 ಟೈಮ್ಸ್ ಪ್ರಾಕ್ಟೀಸ್ ಮಾಡಿ ಈಸಿಯಾಗಿ ಸಾಲ್ವ್ ಮಾಡ್ಬೋದು. -2x 3 - 9 ಅಂದರೆ -3. ಸೊ ಪ್ಲಸ್ 3y ಇಸ್ ಈಕ್ವಲ್ ಟು 0. ಸೊ ಏನಾಯಿತು, ಇದು 3y ಇಸ್ ಈಕ್ವಲ್ ಟು 2x ಇಸ್ ದ ಆನ್ಸರ್. ಇನ್ನೊಂದು ಬೇಕಾದ್ರೆ ಚೆಕ್ ಮಾಡ್ಕೊಳ್ಳಿ. ಸೊ 3 1 1 9 3 1. ಸೊ 1 - 3 ಕರೆಕ್ಟಾಗಿದೆ, -2. ನೆಕ್ಸ್ಟ್ -y ಇಂಟು 3 - 9 3 - 9 ಅಂದರೆ -6. ನಾನು ರಾಂಗ್ ಬರ್ತಿದ್ದೀನಿ. 3 - 9 ಅಂದರೆ -6 ಅಂದರೆ +6. ಸೊ 6 ಇಸ್ ಈಕ್ವಲ್ ಟು 6y ಇಸ್ ಈಕ್ವಲ್ ಟು 2x ಅಂದರೆ x ಇಸ್ ಈಕ್ವಲ್ ಟು 3y ಇಸ್ ದ ಆನ್ಸರ್. ಕರೆಕ್ಟ್ ಮಾಡ್ಕೊಳ್ಳಿ. ಓಕೆ, ಸೊ ಸೆಕೆಂಡ್ ಒನ್ ಆಯಿತು. ಈಗ ಥರ್ಡ್ ಒನ್ ಏರಿಯಾ ಆಫ್ ದ ಟ್ರಯಾಂಗಲ್ ಫೈಂಡ್ ದ ವ್ಯಾಲ್ಯೂ ಆಫ್ ಕೆ. ಸೊ ವ್ಯಾಲ್ಯೂ ಆಫ್ ಕೆ ಹೆಂಗೆ ಮಾಡ್ಕೋತೀರಿ, ಇಲ್ಲಿ ಏರಿಯಾ ಕೊಟ್ಟಿದ್ದಾನೆ. ಸೊ ಸೇಮ್ ಫಾರ್ಮುಲಾ ಬರೀರಿ. ಏರಿಯಾ ಇಸ್ ಈಕ್ವಲ್ ಟು 1/2 x1 y1 1 x2 y2 1 x3 y3 1. ಸೊ ಏರಿಯಾ ಇಸ್ ಈಕ್ವಲ್ ಟು ಏನು ಫಾರ್ಮುಲಾ, ಏರಿಯಾ ಇಸ್ ಈಕ್ವಲ್ ಟು 4 ಕೊಟ್ಟಿದ್ದಾನೆ. 4 ಪ್ಲಸ್ ಆರ್ ಮೈನಸ್ 4 ಬರ್ಕೋಬೇಕು. ಇಲ್ಲಿ ನನಗೆ ನನ್ನ ಸ್ಟೂಡೆಂಟ್ ಒಬ್ಬಳು 99 ಮ್ಯಾಥ್ಸ್ ಬಂದಿತ್ತು. ಅವಳು ಬಿಕಾಸ್ ಆಫ್ ದಿಸ್ ಪ್ಲಸ್ ಆರ್ ಮೈನಸ್ ಬರ್ದಿಲ್ಲ ಅಂತೇಳಿ 1 ಮಾರ್ಕ್ಸ್ ಕಟ್ ಮಾಡಿದರು. ಅವತ್ತಿಂದ ಅಂದರೆ ನಾನು ಮಾತಾಡ್ತಾ ಇರೋದು 2016 16ನೇ ಇಸ್ವಿಲಿ 1 ಮಾರ್ಕ್ಸ್ ತೊಗೊಂಡು. ಇವತ್ತು ಅವಳು ಅನ್ಕೋತಾಳೆ ಬಿಕಾಸ್ ಆಫ್ ಪ್ಲಸ್ ಆರ್ ಮೈನಸ್ ಐ ಲಾಸ್ಟ್ 1 ಮಾರ್ಕ್ಸ್ ಅಂತೇಳಿ. ಆ ಥರ ಮಾಡ್ಕೋಬೇಡಿ ಮಿಸ್ಟೇಕ್ಸು. ಸೊ 1/2 ಅಂತಂದರೆ ಈಗ 2 ಈ ಕಡೆ ತೊಗೊಬಿಟ್ರೆ 8 ಹಾಕೋಬೋದು. ಸೊ 1/2 -2 0 1 0 4 1 0 k 1 ಇದೆ, ಮುಗೀತು. 2 ಈ ಕಡೆ ಕಳಿಸಿದ್ರೆ +−8 ಇಸ್ ಈಕ್ವಲ್ ಟು ಪ್ಲಸ್ ಮೈನಸ್ ಪ್ಲಸ್ ಹಾಕೊಂಡ್ರೆ -2 ಇಂಟು 4 - k. ನೆಕ್ಸ್ಟ್ 0 ಇದೆ, ಬರೆಯೋಕ್ಕೆ ಹೋಗಬೇಡಿ. +1 ಇಂಟು
0 ಇದೆ 0 ಇದೆ 0 ಆಗೋಗುತ್ತೆ. ಸೊ ಏನು ಬರುತ್ತೆ ಇಲ್ಲಿ 2 ಇಕ್ವೇಷನ್ ಬರುತ್ತೆ. ಕೆ ಅಂತ ಕೊಟ್ಟಾಗ 2 ಇಕ್ವೇಷನ್ ಬರುತ್ತೆ, ತಲೆ ಇಟ್ಕೊಳ್ಳಿ. ಪ್ಲಸ್ ಆರ್ ಮೈನಸ್ 8 ಇಸ್ ಈಕ್ವಲ್ ಟು -8 ಪ್ಲಸ್ 2 ಮೈನಸ್ ಇಂಟು ಮೈನಸ್ ಪ್ಲಸ್ 2k. ಸೊ ಇವಾಗ ಏನು 2 ಇಕ್ವೇಷನ್ ಹೆಂಗೆ ಬರ್ಕೋತೀರಾ, 8 ಇಸ್ ಈಕ್ವಲ್ ಟು -8 ಪ್ಲಸ್ 2k ಒಂದು ಇಕ್ವೇಷನ್. ಇನ್ನೊಂದು ಇಕ್ವೇಷನ್ -8 ಇಸ್ ಈಕ್ವಲ್ ಟು -8 ಪ್ಲಸ್ 2k. ಸೊ 2k ಇಸ್ ಈಕ್ವಲ್ ಟು 16, k ಇಸ್ ಈಕ್ವಲ್ ಟು 8. ಕ್ಲಿಯರಾ ಬಂತು. ನೆಕ್ಸ್ಟ್ -8 ಪ್ಲಸ್ 8 ಇಸ್ ಈಕ್ವಲ್ ಟು 2k. 2k ಇಸ್ ಈಕ್ವಲ್ ಟು 0, k ಇಸ್ ಈಕ್ವಲ್ ಟು 0. ಸೊ k 0 ಆಯಿತು, k ಇಸ್ ಈಕ್ವಲ್ ಟು 8 ಆಯಿತು. ಇಷ್ಟು 2 k ವ್ಯಾಲ್ಯೂ ಬರಬೇಕು, ಅದನ್ನು ಸಾಲ್ವ್ ಮಾಡ್ಕೊಳ್ಳಿ. ನೆಕ್ಸ್ಟು question number 4, question number 5, question number 6, question number 7 and question number 8, question number 9, question number 10, question number ಅಷ್ಟು ಕ್ವಶನ್ನ ನಾನು ಆ್ಯಪಲ್ಲಿ ಕಂಪ್ಲೀಟ್ ಸೊಲ್ಯೂಷನ್ ಮಾಡಾಕಿರ್ತೀನಿ. ಬೇಕು ಅನ್ನೋರು, ಇನ್ನೂ ಕಲಿಬೇಕು ಅನ್ನೋರು ಆ್ಯಪ್ಗೆ ಹೋಗಿ ಕಂಪ್ಲೀಟ್ ಸೊಲ್ಯೂಷನ್ನ ನೋಡ್ಕೊಳ್ಳಿ. ಓಕೆ, ಥ್ಯಾಂಕ್ ಯು. ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಯಾರಾದರೂ ಸ್ಟ್ರಗಲ್ ಆಗ್ತಿದ್ರೆ ಕನ್ಫರ್ಮ್ 2 ಮಾರ್ಕರ್ ಬೇಕು ಅನ್ನೋರಿಗೆ ಶೇರ್ ಮಾಡಿ ಹೇಳಿ. ಮತ್ತು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ಮತ್ತು ನಮ್ಮ ಟೆಲಿಗ್ರಾಮ್ ಲಿಂಕ್ ಜಾಯ್ನ್ ಆಗಿ, ವಾಟ್ಸಪ್ ಲಿಂಕ್ ಜಾಯ್ನ್ ಆಗಿ ಅಪ್ಡೇಟ್. ಮತ್ತು ನಮ್ಮ CET ಕೆ CET ಕ್ರ್ಯಾಶ್ ಕೋರ್ಸ್ ಸ್ಟಾರ್ಟ್ ಆಗ್ತಿದೆ 18ನೇ ತಾರೀಕಿಂದ. ಎಲ್ಲ ಫ್ಯಾಕಲ್ಟಿ ನಿಮ್ಗೆ ಯಾರ್ಯಾರು ಆನ್ಲೈನ್ ಮಾಡಿಕೊಟ್ರು ಎಲ್ಲ ಫ್ಯಾಕಲ್ಟಿನೂ KCET ಸೂಪರಾಗಿ ಮಾಡಿಕೊಡ್ತಾರೆ. ನಿಮ್ಮ ಫ್ರೆಂಡ್ಸ್ಗೂ ಹೇಳಿ ನಮ್ಮ KCET ಆನ್ಲೈನ್ ಕೋರ್ಸ್ ಬೇಕಾದ್ರೂ ಬೈ ಮಾಡ್ಬೋದು. ಥ್ಯಾಂಕ್ ಯು.